ಏರ್ ಶೋ ವೇಳೆ ತೇಜಸ್ ಯುದ್ಧ ವಿಮಾನ ಪತನ ಆಗಿದೆ. ದುಬೈನಲ್ಲಿ ನಡೆದಂತಹ ಏರ್ ಶೋ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ಏರ್ ಶೋನಲ್ಲಿ ಭಾಗಿಯಾಗಿದ್ದಂತಹ 3 ತೇಜಸ್ ಯುದ್ಧ ವಿಮಾನಗಳು ಏರ್ ಶೋ ಸಂದರ್ಭದಲ್ಲಿ ತೇಜಸ್ ಯುದ್ಧ ವಿಮಾನ ಪತನ ಆಗಿದೆ. 3 ತೇಜಸ್ ವಿಮಾನಗಳು ಭಾಗಿಯಾಗಿತ್ತು, ಅದರಲ್ಲೊಂದು ಪತನ ಆಗಿದೆ. ಈ ರೀತಿಯಾಗಿ ಏಕಾಏಕಿ ನೆಲಕ್ಕೆ ಅಪ್ಪಳಿಸಿರೋದು, ಭೂಮಿಗೆ ಅಪ್ಪಳಿಸಿ ಬ್ಲಾಸ್ಟ್ ಆಗಿದೆ ತೇಜಸ್ ಯುದ್ಧ ವಿಮಾನ. ಏರ್ ಶೋ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಘಟಿಸಿದಂತಹ ದುರ್ಘಟನೆ ಇದು. ದುಬೈನಲ್ಲಿ ನಡೆದಂತಹ ಏರ್ ಶೋ ವೇಳೆ ಈ ಒಂದು ದುರ್ಘಟನೆ ಸಂಭವಿಸಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ ಗುಡಿ, ತೇಜಸ್ ಯುದ್ಧ ವಿಮಾನ ಪತನ ಆಗಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀವಿ ನಾವು. ಈ ಹಿಂದೆ ಕೂಡ ಅನೇಕ ಏರ್ ಶೋಗಳಲ್ಲಿ ಈ ರೀತಿಯಾದಂತಹ ಘಟನೆಗಳು ಘಟಿಸಿರುವುದು. ಬಟ್ ತೇಜಸ್ ಅನ್ನುವಂತಹ ತುಂಬಾ ರೀತಿಯಲ್ಲಿ ಅದನ್ನ ಕ್ರಿಯೇಟ್ ಮಾಡಿರ್ತಾರೆ. ಅದು ಈ ರೀತಿಯಾಗಿ ಒಂದು ಏರ್ ಶೋನಲ್ಲಿ ಪತನ ಆಗುತ್ತೆ ಅಂದ್ರೆ ನಿಜಕ್ಕೂ ಕೂಡ ಆಶ್ಚರ್ಯಕರ ರೀತಿ. ಯಾರಾದ್ರೂ ಸಾವನ್ನಪ್ಪಿರೋ ಮಾಹಿತಿ ಸಿಗ್ತಾ ಇದೆಯಾ ಪೈಲಟ್? ಅರುಣ್, ದುಬೈನಲ್ಲಿ ಒಂದು ವಿಶ್ವವಿಖ್ಯಾತವಾಗಿರ್ತಕ್ಕಂಥ ಏರೋ ಶೋ ಹೇಗೆ ನಮ್ಮ ಬೆಂಗಳೂರಿನಲ್ಲೂ ನಡೀತಾ ಇರುತ್ತಲ್ಲ, ಅದೇ ತರವಾದಂತ ಒಂದು ವಿಶ್ವವಿಖ್ಯಾತ ಏರೋ ಶೋ ನಡೀತಾ ಇತ್ತು. ಅದರಲ್ಲಿ ಭಾರತದ ಹೆಮ್ಮೆಯ ತೇಜಸ್ ಕೂಡ ಭಾಗವಹಿಸಿತ್ತು. ಭಾರತದಿಂದಲೂ ಕೂಡ ಸಾಕಷ್ಟು ಯುದ್ಧ ವಿಮಾನಗಳು ಮತ್ತು ನಮ್ಮ ಪೈಲಟ್ಸ್ಗಳು ಅಲ್ಲಿ ಭಾಗವಹಿಸಿದ್ರು. ಆಮೇಲೆ ಈ ರೀತಿಯಾದಂತಹ ಘಟನೆಗಳು ನಡೆಯುವಂಥದ್ದು ಫಸ್ಟ್ ಟೈಮ್ ಅಂತಾನೂ ಅಲ್ಲ, ಸಾಕಷ್ಟು ಬಾರಿ F-35 ಪತನಗೊಂಡಿರುವಂತದ್ದು ಅಪಘಾತಕ್ಕೆ. ಆದ್ರೆ ಇಲ್ಲಿ ಇದಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟವಾದಂತ ಮಾಹಿತಿ ಲಭ್ಯವಾಗ್ತಿಲ್ಲ. ಜೊತೆಗೆ ಪೈಲಟ್ಗಳು ಕೂಡ ಅದರಲ್ಲಿ ಇಜೆಕ್ಟ್ ಆಗಿರೋ ತರ ಕಾಣಿಸ್ತಾ ಇಲ್ಲ. ಹೀಗಾಗಿ ಆ ಪೈಲಟ್ ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ ಪ್ರಾರಂಭಿಕವಾಗಿ ಬರ್ತಾ ಇರುವಂತದ್ದು. ಆದ್ರೆ ಈ ದೃಶ್ಯವನ್ನು ನೋಡ್ತಾ ಇದ್ರೆ ಖಂಡಿತವಾಗಿ ಕೂಡ ಇದು ಅತ್ಯಂತ ಭೀಕರವಾಗಿರ್ತಕ್ಕಂಥದ್ದು. ಮತ್ತು ಇಷ್ಟು ಈ ರೀತಿಯಾಗಿ ಅಪಘಾತಕ್ಕೆ ಹೇಗೆ ಈಡಾಗೋದಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಇದರ ಹಿಂದೆ ಏನಾದ್ರೂ ಬೇರೆ ಸಬಾರ್ಟಿನೇಟಿಂಗ್ ಎಫೆಕ್ಟ್ಗಳು ಕೂಡ ಇತ್ತ? ಏನಾದ್ರೂ ಭಾರತದ ಯುದ್ಧ ವಿಮಾನಕ್ಕೆ ಆ ಒಂದು ಸಂದರ್ಭದಲ್ಲಿ ಅಥವಾ ಯಾರಾದ್ರೂ ಅಲ್ಲಿ ಅದನ್ನ ಏನಾದ್ರೂ ಅದಕ್ಕೆ ಸಮಸ್ಯೆ ಉಂಟು ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ರ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಇರುವಂತದ್ದು. ಯಾಕಂದ್ರೆ ಈಗ ಮೊನ್ನೆ ತಾನೇ ಈ ಒಂದು ತೇಜಸ್ ಯುದ್ಧ ವಿಮಾನ ಏನಿದೆ, ಇಲ್ಲಿಗೆ ಪಾಕಿಸ್ತಾನದ ಪೈಲಟ್ಸ್ಗಳು ಕೂಡ ಭೇಟಿಯನ್ನ ಕೊಟ್ಟಿದ್ರು. ಅವರು ಕೂಡ ಕಾಕ್ಪಿಟ್ ನಲ್ಲಿ ಕುತ್ಕೊಂಡು ಇದನ್ನ ಗಮನಿಸಿದ್ರು. ಯಾಕಂದ್ರೆ ಸಾಮಾನ್ಯವಾಗಿ ಏನಾಗುತ್ತೆ, ಈ ಏರೋ ಶೋಗಳಲ್ಲಿ ಸಾಕಷ್ಟು ದೇಶಗಳು ಕೂಡ ಪಾಲ್ಗೊಂಡಿರ್ತವೆ. ಅದೇ ರೀತಿಯಾಗಿ ಬೇರೆ ಬೇರೆ ದೇಶದ ಪೈಲಟ್ಸ್ಗಳು ನಮ್ಮ ದೇಶದ ಯುದ್ಧ ವಿಮಾನಗಳನ್ನ ನೋಡುವಂಥದ್ದು, ನಮ್ಮ ಪೈಲಟ್ಗಳು ಬೇರೆ ದೇಶದ ಯುದ್ಧ ವಿಮಾನಗಳನ್ನ ನೋಡುವಂಥದ್ದು, ಅದು ಕೂಡ ಸಹಜವಾಗಿ ನಡೀತಾ ಇರುತ್ತೆ. ಈ ಒಂದು ದುರಂತವನ್ನ ಗಮನಿಸ್ತಾ ಇದ್ದಾಗ ಇದು ಕೇವಲ ಅಪಘಾತವಾಗಿರುವಂತದ್ದ ಅಥವಾ ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಆಗಿದೆ ಅನ್ನೋದು ಈಗ ಗಂಭೀರವಾಗಿ ಮೂಡ್ತಾ ಇರುವಂತ ಪ್ರಶ್ನೆ. ಯಾಕಂದ್ರೆ ತೇಜಸ್ ಅನ್ನ ಟಾರ್ಗೆಟ್ ಮಾಡಿ ಇದು ಮೊದಲ ಬಾರಿ ಅಂತಲ್ಲ, ಈ ಹಿಂದೆ ಕೂಡ ಸಾಕಷ್ಟು ಬಾರಿ ತೇಜಸ್ ಅನ್ನ ಅದರ ಹಿರಿಮೆಯನ್ನ ಮತ್ತು ಅದರ ಗರಿಮೆಯನ್ನ ಮಣ್ಣುಪಾಲು ಮಾಡೋದಕ್ಕೆ ಏನೆಲ್ಲ ಬೇಕೋ ಆ ರೀತಿ ಪ್ರಯತ್ನಗಳನ್ನ ಸಾಕಷ್ಟು ದೇಶಗಳು ಮಾಡಿತ್ತು. ಮೊದಲನೇದಾಗಿ ಅದರ ಡಿಸೈನ್ ಅನ್ನ ನೋಡಿ ಅದನ್ನ ಅಂದ್ರೆ ಅದಕ್ಕೆ ಒಂದು ಅದರ ಚೌಕಾಕಾರವನ್ನ ನೋಡಿ ಅಥವಾ ಅದರ ಡಿಸೈನ್ ಅನ್ನ ನೋಡಿ ಅದಕ್ಕೆ ಒಂದು ಹೋಲಿಕೆಯನ್ನು ಮಾಡುವಂಥದ್ದು, ಅಥವಾ ಮೊನ್ನೆ ತಾನೇ ಅದರ ಇಂಜಿನ್ ಇಂದ ಫ್ಯೂಯಲ್ ಲೀಕ್ ಆಗ್ತಾ ಇದೆ ಅಂತೇಳಿ ಸಾಕಷ್ಟು ಫೋಟೋಗಳನ್ನ ಹರಡಲಾಗಿತ್ತು. ಅದರಲ್ಲೂ ಪ್ರಮುಖವಾಗಿ ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾಗಳೇನಿದಾವೆ ಮತ್ತು ಚೀನಾದ ಸೋಷಿಯಲ್ ಮೀಡಿಯಾಗಳು ಈ ತೇಜಸ್ನಿಂದ ತೈಲ ಸೋರಿಕೆ ಆಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಕೂಡ ಒಂದು ಫೋಟೋಗಳನ್ನ ಮತ್ತು ವಿಡಿಯೋಗಳನ್ನ ಸಾಕಷ್ಟು ಅದನ್ನ ವೈರಲ್ ಮಾಡುವಂತ ಪ್ರಯತ್ನವನ್ನ ಮಾಡಿತ್ತು. ಆದ್ರೆ ತದನಂತರದಲ್ಲಿ ಫ್ಯಾಕ್ಟ್ ಚೆಕ್ ಮಾಡಿದಾಗ ಗೊತ್ತಾಗಿರುವಂತದ್ದು ಏನಂದ್ರೆ, ಅದು ಕ್ಲೀನ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಇದ್ದಂತ ವಾಟರ್ ಕಂಟೆಂಟ್ ಏನಿರುತ್ತೆ ಅಥವಾ ಅಲ್ಲಿರುವಂತ ಓದಿರುವಂತ ಫ್ಯೂಯಲ್ ಏನಿರುತ್ತೆ ಅದನ್ನ ಕ್ಲೀನ್ ಮಾಡಾಗ್ತಾ ಇತ್ತು ಅನ್ನೋಂಥ ಮಾಹಿತಿ ತದನಂತರದಲ್ಲಿ ಲಭ್ಯ ಆಗುತ್ತೆ. ಹೀಗಾಗಿ ಒಂದು ಕಡೆ ಸಹಜವಾಗಿ ಶತ್ರು ರಾಷ್ಟ್ರಗಳು ಈ ತೇಜಸ್ ಅನ್ನ ಟಾರ್ಗೆಟ್ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈಗಿರುವಂತ ಮಾಹಿತಿಯನ್ನ ನೋಡೋದಾದ್ರೆ ಆಲ್ರೆಡಿ ನಾವೀಗ ತೇಜಸ್ MK-1A ಅನ್ನ ಯೂಸ್ ಮಾಡ್ತಾ ಇದೀವಿ. ಮುಂಬರುವಂತ ದಿನಗಳಲ್ಲಿ ಅಮ್ಕಾ ಕೂಡ ಭಾರತ ಸಿದ್ಧ ಮಾಡುವಂತದ್ದಿದೆ. ಹೀಗಿದ್ದಾಗ ಭಾರತದ ಯುದ್ಧ ವಿಮಾನಗಳ ಬಗ್ಗೆ ಸಾಕಷ್ಟು ನೆಗೆಟಿವಿಟಿಯನ್ನು ಹರಡೋದಕ್ಕೆ ಶತ್ರು ರಾಷ್ಟ್ರಗಳು ನಿರಂತರವಾಗಿ ಪ್ರಯತ್ನ ಮಾಡೋದು ಸಹಜವಾಗಿರುವಂತದ್ದು. ಆದ್ರೆ ಈ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ರೆ ಇದ್ದಕ್ಕಿದ್ದ ಹಾಗೆ ವಿಮಾನ ಕೆಳಗಡೆ ಬಂದು ಬೀಳೋದನ್ನ ಗಮನಿಸಿದ್ರೆ ನಿಜಕ್ಕೂ ಕೂಡ ಇದು ಟೆಕ್ನಿಕಲ್ ಆಗಿರೋದಾ ಅಥವಾ ಹ್ಯೂಮನ್ ಎರರ ಅಥವಾ ಬೇರೆ ಯಾವ್ದಾದ್ರು ರೀತಿಯಾದಂತ ಇಲ್ಲಿ ಕಾನ್ಸ್ಪಿರಸಿ ಆಗಿರುವಂತ ಸಾಧ್ಯತೆ ಇದೆಯಾ ಅನ್ನೋಂಥದ್ರ ಬಗ್ಗೆ ಯಾವುದೇ ಸ್ಪಷ್ಟವಾದಂತ ಈಗ ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇಲ್ಲ. 3 ಸಾಧ್ಯತೆಗಳು ಖಂಡಿತವಾಗಿ ಇದಾವೆ. ಇದರಲ್ಲಿ ಒಂದು ಕಡೆಯಿಂದ ನೋಡೋದಾದ್ರೆ ಏನೋ ನಮ್ಮ ಶತ್ರು ರಾಷ್ಟ್ರಗಳ ಕೈವಾಡಗಳಿರ್ಬೋದು, ಅಥವಾ ಇದು ಕೇವಲ ಅಪಘಾತ ಕೂಡ ಆಗಿರ್ಬೋದು, ಅಥವಾ ಇದನ್ನ ಈ ರೀತಿ ಆಗ್ಲೇಬೇಕು ಅನ್ನೋ ದೃಷ್ಟಿಯಲ್ಲಿ ಸಾಕಷ್ಟು ಕಾನ್ಸ್ಪಿರಸಿಯನ್ನ ಮಾಡಿರುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದಾವೆ. ಅದೇನೇ ಇದ್ರೂ ಈಗ ತನಿಖೆ ಆಗುತ್ತೆ ಖಂಡಿತವಾಗಿ. ಆದ್ರೆ ನಮ್ಮ ಪೈಲಟ್
ಪೈಲಟ್ ಏನಾಗಿದ್ದಾರೆ ಅನ್ನೋದು ಕೂಡ ಈಗ ಸಾಕಷ್ಟು ವರಿಗೆ ಕಾರಣ ಆಗ್ತಾ ಇರುವಂತದ್ದು. ಹೀಗಾಗಿ ಸದ್ಯದ ಮಟ್ಟಿಗಂತೂ ಈ ದುಬೈ ಏರ್ ಶೋ ಒಂದ್ ರೀತಿಯಿಂದ ಕರಾಳ ನೆನಪಾಗಿ ಭಾರತಕ್ಕೆ ಕಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅರುಣ್. ಓಕೆ, ರಾಘವೇಂದ್ರ ಗುಡಿ, HAL ನಿರ್ಮಾಣ ಮಾಡಿರುವಂತಹ ತೇಜಸ್ ಯುದ್ಧ ವಿಮಾನ ಇದು ತುಂಬಾ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನ ಹೊಂದಿರುವಂಥದ್ದು. ಇದರ ನೆಕ್ಸ್ಟ್ ವರ್ಷನ್ಸ್ಗಳು ಕೂಡ ಬರ್ತಾ ಇದೆ. ಸೊ ಈ ಒಂದು ದುರ್ಘಟನೆ ನಂತರದಲ್ಲಿ ಇನ್ನಷ್ಟು ಟೆಕ್ನಾಲಜಿಗಳನ್ನ ಇಂಪ್ರೂವೈಸೇಷನ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಅನ್ಸುತ್ತೆ. ಅಲ್ಲ, ಸಹಜವಾಗಿ ಪ್ರತಿ ಬಾರಿನೂ ಆಗ್ತಾ ಇರುತ್ತೆ. ಇವತ್ತು ಇಡೀ ವಿಶ್ವದಲ್ಲಿ 5.5 ಜನರೇಷನ್ 6 ಜನರೇಷನ್ ಯುದ್ಧ ವಿಮಾನಗಳು ಸಿದ್ಧವಾಗ್ತಾ ಇದಾವೆ. ನಾವು ಇನ್ನು ಭಾರತ ನಮ್ಮ ತೇಜಸ್ ಅನ್ನು ನೋಡಿದ್ರು ಕೂಡ ಇದು 4th ಜನರೇಷನ್ ಯುದ್ಧ ವಿಮಾನ ಆಗಿರುವಂತದ್ದು. ಈಗ ನಮ್ಮ ಬಳಿಯಲ್ಲಿ ಇರ್ತಕ್ಕಂಥ ರಫೇಲ್ ಕೂಡ 4.5 ಜನರೇಷನ್ ಇರುವಂತದ್ದು. 5th ಜನರೇಷನ್ ಯುದ್ಧ ವಿಮಾನ ಇನ್ನು ಭಾರತದ ಬಳಿಯಲ್ಲಿಲ್ಲ. ಅದೊಂದು ಲಾಂಗ್ ಆಗಿರ್ತಕ್ಕಂಥ ಪ್ರೊಸೆಸ್ ಮತ್ತು ಸಾಕಷ್ಟು ಸಮಯಾವಕಾಶವನ್ನ ತೆಗೆದುಕೊಳ್ಳುತ್ತೆ. ಯಾಕಂದ್ರೆ ಭಾರತಕ್ಕೆ ಇರುವಂತ ಅತಿ ದೊಡ್ಡದಾಗಿರ್ತಕ್ಕಂಥ ಚಾಲೆಂಜ್ ಅಂದ್ರೆ ನಮ್ಮ ಓನ್ ಇಂಜಿನ್ಗಳಿಲ್ಲ. ಹೀಗಾಗಿ ಈ ಇಂಜಿನ್ಗಳ ವಿಚಾರಕ್ಕೆ ಬಂದಾಗ ಅರುಣ್, ಇನ್ನೊಂದು ಪ್ರಮುಖ ಅಂಶವನ್ನ ಗಮನಿಸಬೇಕು. ಇತ್ತೀಚೆಗಷ್ಟೇ ಭಾರತ ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ಸ್ ಏನಿದೆ, GE ಮೋಟರ್ಸ್ ಇಂದ ನಾವು ನಮ್ಮ ತೇಜಸ್ಗೆ ಬೇಕಾಗಿರುವಂತ ಇಂಜಿನ್ ಗಳನ್ನ ತರಿಸ್ಕೊಳ್ತಾ ಇದ್ದೀವಿ. ಇದರಲ್ಲಿ ಅಳವಡಿಸಿರುವಂತ ಇಂಜಿನ್ ಇತ್ತೀಚೆಗೆ ಬಂದಿರೋ ಇಂಜಿನ್ ಅಥವಾ ಇದು ಮುಂಚಿನ ಬಳಕೆ ಆಗ್ತಾ ಇದ್ದಾನೆ ಇಂಜಿನ್ ಅನ್ನೋದನ್ನು ಕೂಡ ಈಗ ಗಮನಿಸಬೇಕಾಗುತ್ತೆ. ಒಂದು ವೇಳೆ ಏನಾದ್ರೂ ಇತ್ತೀಚೆಗಷ್ಟೇ ಅಮೆರಿಕದಿಂದ ಬಂದಿರೋ ಇಂಜಿನ್ ಇದರಲ್ಲಿ ಬಳಕೆ ಆಗಿದ್ರೆ ಆ ಇಂಜಿನ್ ಸಂಸ್ಥೆ ಮೇಲೆ ಕೂಡ ಸಾಕಷ್ಟು ಪ್ರಶ್ನೆಗಳು ಮೂಡೋದಕ್ಕೆ ಶುರು ಆಗ್ತವೆ. ಯಾಕಂದ್ರೆ ನಾವು 93 ಇಂಜಿನ್ಗಳಿಗೋಸ್ಕರ ಸುಮಾರು $30 ಬಿಲಿಯನ್ ಅಷ್ಟು ಒಪ್ಪಂದವನ್ನ ಭಾರತ ಅಮೆರಿಕ ಜೊತೆಯಲ್ಲಿ ಮಾಡ್ಕೊಂಡಿರುವಂತದ್ದು. ಒಂದು ವೇಳೆ ಈ ಎಲ್ಲಾ ಇಂಜಿನ್ಗಳು ಕೂಡ ಇಲ್ಲಿ ಬಳಕೆಗೆ ಯೋಗ್ಯವಲ್ಲ ಅಥವಾ ಇಂಜಿನ್ ಕಾರಣದಿಂದಾಗಿ ಈ ಅಪಘಾತ ಸಂಭವಿಸಿದೆ ಅನ್ನೋದೇನಾದ್ರೂ ತಿಳಿದು ಬಂದ್ರೆ ಆ ಒಂದು ಒಪ್ಪಂದವನ್ನೇ ಭಾರತ ಕ್ಯಾನ್ಸಲ್ ಮಾಡ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಒಂದು ಕಡೆ ಇಂಜಿನ್ ಇರ್ಬೋದು, ಇನ್ನೊಂದು ಕಡೆ ಅದರ 4th ಜನರೇಷನ್ ಯುದ್ಧ ವಿಮಾನ ಆಗಿರುವಂತದ್ದು ಮತ್ತೆ ಇದರ ಇನ್ನೊಂದು ಒಂದು ಹೆಗ್ಗಳಿಕೆ ಅಂತ ನೋಡೋದಾದ್ರೆ ಇದರ ಸೈಜ್ ಏನಿದೆಯಲ್ಲ ತುಂಬಾ ಚಿಕ್ಕದಾಗಿರುವಂತದ್ದು. ಕಂಪೇರಿಟಿವ್ಲಿ ನಮ್ಮ ಬಳಿಯಲ್ಲಿರೋ Su-30 MKI ಇರ್ಬೋದು ಅಥವಾ ರಫೇಲ್ ಇರ್ಬೋದು, F-35 ಇರ್ಬೋದು, F-16 ಇರ್ಬೋದು, ಬೇರೆ ಬೇರೆ ದೇಶ ಬಳಿಯಲ್ಲಿರುವಂತದ್ದು ಅವುಗಳಿಗೆ ಕಂಪೇರ್ ಮಾಡಿದಾಗ ಇದರ ಸೈಜ್ ಚಿಕ್ಕದಾಗಿರುವಂತದ್ದು. ಹೀಗಾಗಿ ಇದರ ರೆಡಾರ್ ಕ್ರಾಸ್ ಸೆಕ್ಷನ್ ಕೂಡ ಚಿಕ್ಕದು ಅನ್ನುವಂತ ಮಾಹಿತಿಗಳಿರುವಂತದ್ದು. ಅಂದ್ರೆ ಟೆಕ್ನಿಕಲಿ ಇದರಲ್ಲಿ ಸಾಕಷ್ಟು ಹೆಗ್ಗಳಿಕೆಗಳು ಕೂಡ ಇದಾವೆ, ಸಾಕಷ್ಟು ಇಂಪ್ರೂವ್ ಆಗ್ಬೇಕಾದಂತ ಅವಶ್ಯಕತೆ ಕೂಡ ಇರುವಂತದ್ದೇ. ಆದ್ರೆ ಇಷ್ಟು ಇಡೀ ನಾವು ಒಂದು ವಿಚಾರವನ್ನ ನೆನಪಿಟ್ಕೋಬೇಕಾದ್ರು, ಕಳೆದ 30 ವರ್ಷಗಳಿಂದ ಏನ್ ಡೆವಲಪ್ ಮಾಡ್ಲಾಗ್ತಾ ಇದೆ ಈ ಯುದ್ಧ ವಿಮಾನವನ್ನ, ಒಂದೇ ಒಂದು ಬಾರಿ ಕೂಡ ಇದನ್ನ ಪ್ರಾಕ್ಟೀಸ್ ಮಾಡೋ ಸಂದರ್ಭದಲ್ಲಿ ಹಾರಾಟವನ್ನ ನಡೆಸಿದಾಗ ಪ್ರಯೋಗಾತ್ಮಕ ಹಾರಾಟವನ್ನ ಸಾವಿರಾರು ಬಾರಿ ನಡೆಸಿದ್ರು, ಒಂದೇ ಒಂದು ಬಾರಿ ಅಪಘಾತಕ್ಕೆ ಈಡಾಗಿರ್ಲಿಲ್ಲ. ಇತ್ತೀಚೆಗಷ್ಟೇ ಕೆಲ ತಿಂಗಳ ಹಿಂದೆ ಒಂದು ಬಾರಿ ಭಾರತದಲ್ಲೇ ಇದು ಅಪಘಾತಕ್ಕೆ ಈಡಾಗಿದೆ. ಇದು 2ನೇ ಬಾರಿ ಆಗಿರುವಂತದ್ದು. ಅಂದ್ರೆ ಕಳೆದ 3 ರಿಂದ 4 ದಶಕದಲ್ಲಿ ಕೇವಲ 2 ತೇಜಸ್ ಯುದ್ಧ ವಿಮಾನಗಳು ಮಾತ್ರ ಈ ರೀತಿಯಾಗಿ ದುರ್ಘಟನೆಗೆ ಕಾರಣ ಆಗಿರುವಂತದ್ದು. ನಾವು ನೋಡ್ತಾ ಇದ್ವಿ MiG-21 ನಮ್ಮಲ್ಲಿತ್ತು, ಅದನ್ನ ಫ್ಲೈಯಿಂಗ್ ಕಾಫಿನ್ ಅಂತ ಕರೀತಾ ಇದ್ರು. ಜೊತೆಗೆ ಅದು Su-30 ಇರ್ಬೋದು ಅಥವಾ 29K ಇರ್ಬೋದು ಅಥವಾ ಬೇರೆ ಬೇರೆ ಯುದ್ಧ ವಿಮಾನಗಳು ನಾವು F-35 ಸಾಕಷ್ಟು ಬಾರಿ ನೋಡ್ತೀವಿ, F-16 ಗಳಿರ್ಬೋದು, ಅವು ಎಲ್ಲವೂ ಹಾರಾಟ ನಡೆಸುವ ಸಂದರ್ಭದಲ್ಲೇ ಪತನ ಆದಂತ ಉದಾಹರಣೆಗಳಿದಾವೆ. ಹಾಗಿದ್ರೂ ಕೂಡ ತೇಜಸ್ ಮಾತ್ರ ಈ ಹೆಗ್ಗಳಿಕೆಯನ್ನ ಕಾಯ್ದುಕೊಂಡು ಬಂದಿತ್ತು. ಅದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಏರೋ ಶೋದಲ್ಲಿ ಅಪಘಾತಕ್ಕೆ ಈಡಾಗಿರೋದು. ಭಾರತದ ಮಹತ್ವಾಕಾಂಕ್ಷೆ ಏನಿದೆ, ನಮ್ಮದೇ ಆದಂತ ಓನ್ ಫೈಟರ್ ಜೆಟ್ ಗಳನ್ನ ಮಾಡಬೇಕು ಮತ್ತು ಅದನ್ನ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಬೇಕು ಅನ್ನುವಂಥದ್ದು, ಅದಕ್ಕೆ ಮಾತ್ರ ದೊಡ್ಡ ಮಟ್ಟದ ಹಿನ್ನಡೆ ಇದಾಗಿರುವಂತದ್ದು. ಯಾಕಂದ್ರೆ ನಾವು ಇನ್ನೊಂದು ವಿಚಾರವನ್ನ ಗಮನಿಸಬೇಕು ಅರುಣ್, ಅರ್ಜೆಂಟೀನಾ ಭಾರತದಿಂದ ಯುದ್ಧ ವಿಮಾನವನ್ನ ತರಿಸ್ಕೊಳ್ಳೋದ್ರ ಬಗ್ಗೆ ಮಾತುಕತೆಗಳು ನಡೀತಾ ಇತ್ತು. ಅಂದ್ರೆ ತೇಜಸ್ ಯಾಕಂದ್ರೆ ಎಲ್ಲಾ ದೇಶಗಳಿಗೂ 4.5 ಜನರೇಷನ್ 5th ಜನರೇಷನ್ 6th ಜನರೇಷನ್ ಯುದ್ಧ ವಿಮಾನಗಳ ಅವಶ್ಯಕತೆ ಇರೋದಿಲ್ಲ. ಅಂತ ದೇಶಗಳು ಈಗ ನಮ್ಮ ದೇಶದಿಂದ ಹೇಗೆ ಬ್ರಹ್ಮೋಸ್ ಅನ್ನ ಫಿಲಿಪೈನ್ಸ್ ತರಿಸ್ಕೊಳ್ತಾ ಇದೆ, ವಿಯೆಟ್ನಾಂ ಮಾತುಕತೆ ನಡೀತಾ ಇರುವಂತದ್ದು, ಬೇರೆ ಬೇರೆ ದೇಶಗಳು ಬ್ರಹ್ಮೋಸ್ ಅನ್ನು ಪಡೆದುಕೊಳ್ತಾ ಇದಾವೆ. ಅದೇ ರೀತಿಯಾಗಿ ತೇಜಸ್ಗೂ ಕೂಡ ಸಾಕಷ್ಟು ದೇಶಗಳು ಇಂಟ್ರೆಸ್ಟ್ ಅನ್ನ ತೋರಿಸಿದಾವೆ. ಇನ್ಫ್ಯಾಕ್ಟ್ ಕೆಲ ದೇಶಗಳಲ್ಲಿ ಕಾಂಪಿಟೇಷನ್ ಅಂತ ಬಂದಾಗ F-16 ಬದಲಾಗಿ ಅಥವಾ J-10 ಏನಿದೆ, ಈ ಚೈನಾ ನಿರ್ಮಿತವಾಗಿರ್ತಕ್ಕಂಥದ್ದು, ಪಾಕಿಸ್ತಾನ ಬಳಕೆ ಮಾಡುವಂತ J-10 ಏನಿದೆ, ಆ J-10 ಗಿಂತನೂ ಹೆಚ್ಚು ಅಟ್ರಾಕ್ಷನ್ ಅನ್ನ ಬಂದಿರೋದು ಮತ್ತು ಬೇಡಿಕೆ ಇರುವಂತದ್ದು ತೇಜಸ್ಗೆ. ಹೀಗಾಗಿ ಇಷ್ಟೆಲ್ಲ ಇರುವಂತ ತೇಜಸ್ ಹೀಗೆ ಅಪಘಾತಕ್ಕೆ ಈಡಾಗುತ್ತೆ, ಅದು ಅಂತಾರಾಷ್ಟ್ರೀಯ ಏರೋ ಶೋನಲ್ಲಿ ದುಬೈನಲ್ಲಿ ಅನ್ನೋದು ಒಂದು ದೊಡ್ಡ ಡ್ರಾಬ್ಯಾಕ್ ಆಗಿರುವಂತದ್ದು. ಇದನ್ನ ಭಾರತ ಸರಿ ಮಾಡ್ಕೊಳ್ಳೇಬೇಕಾಗುತ್ತೆ ಮತ್ತು ಇದನ್ನ ಸಂಪೂರ್ಣವಾಗಿ ಇದರ ಬಗ್ಗೆ ತನಿಖೆಯನ್ನಂತೂ ಖಂಡಿತವಾಗಿ ಮಾಡಲಾಗುತ್ತೆ. ಅರುಣ್, ಓಕೆ, ರಾಘವೇಂದ್ರ ಗುಡಿ, ಇದರ ವಿಶೇಷತೆಯನ್ನ ನೋಡ್ತಾ ಹೋದ್ರೆ ನಾವು ಫ್ಲೈ ಬೈ ವೈರ್ ಫ್ಲೈಟ್ ಕಂಟ್ರೋಲ್ ಸಿಸ್ಟಮ್ ಇನ್ಬಿಲ್ಟ್ ಆಗಿ ಇದು ಕಂಟ್ರೋಲಿಂಗ್ ಸಿಸ್ಟಮ್ ಅನ್ನ ಹೊಂದಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಇನ್ ಕೇಸ್ ಏನಾದರೂ ಪೈಲಟ್ ಗೊತ್ತಿಲ್ಲ ಏನಾದರೂ ತಪ್ಪು ಮಾಡಿದ್ರೂ ಕೂಡ ಇದು ತನ್ನ ಇನ್ಬಿಲ್ಟ್ ಕಂಟ್ರೋಲ್ ಸಿಸ್ಟಮ್ಗೆ ತೆಗೆದುಕೊಂಡು ಹಾರಾಟವನ್ನ ನಡೆಸಬಲ್ಲದು ಅನ್ನುವಂತ ಮಾಹಿತಿ ಇದೆ. ಅಂದ್ರೆ ಅನಿಯಂತ್ರಿತವಾಗಿ ಹಾರಾಡೋದನ್ನ ತಪ್ಪಿಸೋದಕ್ಕೆ ನಿಯಂತ್ರಿತ ಸ್ಥಿತಿಯಲ್ಲೇ ಹಾರಾಡುತ್ತೆ ಅಂತ. ಸೊ ಹೌ ಇಟ್ ಪಾಸಿಬಲ್ ಈ ರೀತಿ ಪತನ ಆಗೋದಕ್ಕೆ? ಅರುಣ್, ಇವತ್ತಿರ್ತಕ್ಕಂಥ ಬಹುತೇಕ ಯುದ್ಧ ವಿಮಾನಗಳಲ್ಲಿ ಟೆಕ್ನಾಲಜಿಯನ್ನ ಬಳಕೆ ಮಾಡ್ಕೊಳ್ಳಲಾಗುತ್ತೆ. ಆದ್ರೆ ಸಾಮಾನ್ಯವಾಗಿ ನಾವು ಗಮನಿಸಬೇಕಾಗಿರುವಂತ ಅಂಶ ಅಂದ್ರೆ ಇವುಗಳ ಹಾರಾಟ ವೇಗ ಇರುತ್ತಲ್ಲ, ನಮ್ಮ ಬಹುತೇಕವಾಗಿ ಶಬ್ದದ ವೇಗದಷ್ಟು ವೇಗವಾಗಿ ಹೋಗ್ತಾ ಇರ್ತವೆ.
ಕೆಲವೊಂದಿಷ್ಟು ವಿಮಾನಗಳು ಅದಕ್ಕಿಂತ ಹೆಚ್ಚು ಸ್ಪೀಡ್ ಆಗಿ ಹೋಗ್ತಾ ಇರ್ತವೆ. ಇಂಥ ಸಂದರ್ಭದಲ್ಲಿ ನೀವು ಟ್ರಾಕ್ಷನ್ ಕಂಟ್ರೋಲ್ ಅಂತ ಇರುತ್ತೆ, ಅಥವಾ ನೀವು ಹೇಳದ ಹಾಗೆ ಅದರ ಇನ್ಬಿಲ್ಡ್ ಆಗಿ ಅದನ್ನ ಒಂದು ಮ್ಯಾನ್ಯುವಲ್ ಮತ್ತೆ ನಾವು ಹೇಗೆ ವರ್ಷನ್ಸ್ ಅಂತ ಬೇರೆ ಬೇರೆ ನಾವು ಕಾರುಗಳಲ್ಲಿ ಇರ್ತೀವಿ, ಅದೇ ತರ ಯುದ್ಧ ವಿಮಾನಗಳಲ್ಲಿ ಇದ್ರೂ ಕೂಡ ಈ ರೀತಿಯಾದಂತಹ ಸಂದರ್ಭದಲ್ಲಿ ಅಥವಾ ಅದು ವೇಗವಾಗಿ ಹಾರಾಟ ಸಂದರ್ಭದಲ್ಲಿ ಕೇವಲ ಯಾರು ಪೈಲಟ್ ಇರ್ತಾನೆ ಅವರ ಚಾಕಚಕ್ಯತೆಯೇ ಪ್ರಮುಖವಾಗಿ ಇಲ್ಲಿ ಉಪಯೋಗಕ್ಕೆ ಬರುವಂತದ್ದೇ ಹೊರತು ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಟೆಕ್ನಾಲಜಿಯನ್ನ ಬಳಕೆ ಮಾಡಿಕೊಂಡ್ರೆ ಅದು ಎಲ್ಲಿ ಸಹಾಯಕ್ಕೆ ಆಗುತ್ತಂದ್ರೆ, ಇಲ್ಲಿ ಸಕ್ಷಮವಾಗಿ ಪೈಲಟ್ ಇದ್ದು ಅದರ ಮಷಿನರಿ ಸಕ್ಷಮವಾಗಿದ್ದಾಗ ಓಕೆ. ಏನಾದ್ರೂ ಯುದ್ಧ ನಡೆಯುವಂತ ಸಂದರ್ಭದಲ್ಲಿ ಅಥವಾ ಕ್ಯಾಟ್ ಫೈಟ್ ಅಂತ ಏನ್ ಹೇಳ್ತೀವಿ ಅಂತ ಸಂದರ್ಭದಲ್ಲಿ ಅವುಗಳ ಅವಶ್ಯಕತೆ ಮತ್ತು ಅವುಗಳ ಬಳಕೆ ಹೆಚ್ಚಾಗುತ್ತೆ ಹೊರತು ಶಾಂತಿ ಸಮಯದಲ್ಲಿ ಅದು ಏರೋ ಶೋಗಳಲ್ಲಿ ಆ ರೀತಿಯಾಗುವಂತ ಉದಾಹರಣೆಗಳು ತೀರಾ ಕಡಿಮೆ. ಹೀಗಾಗಿ ಓಕೆ. ಆಮೇಲೆ ಅದೇ ನಾನು ಆಗ್ಲೇ ಹೇಳಿದ ಹಾಗೆ ಇದು ಮೊದಲ ಬಾರಿ ಅಂತಲ್ಲ, ಸಾಕಷ್ಟು ಬಾರಿ ಯುದ್ಧ ವಿಮಾನಗಳು ಈ ರೀತಿಯಾಗಿ ಅಪಘಾತಕ್ಕೆ ಈಡಾಗ್ತವೆ. ಕೇವಲ ಭಾರತದೊಂದೇ ಅಲ್ಲ, ಎಲ್ಲ ದೇಶಗಳಲ್ಲೂ ಆ ರೀತಿಯಾದಂತ ಉದಾಹರಣೆ ಇದಾವೆ. ಆದ್ರೆ ನಮ್ಮ ತೇಜಸ್ ಪ್ರಥಮ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ರೀತಿಯಾದಂತ ಅಪಘಾತಕ್ಕೆ ಈಡಾಗಿರೋದೇ ಈಗ ಸಾಕಷ್ಟು ಚಿಂತೆಗೆ ಕಾರಣ ಆಗಿರುವಂತದ್ದು, ಮತ್ತು ಆ ಬಗ್ಗೆ ತನಿಖೆ ಆಗ್ಲೇಬೇಕು ಅನ್ನುವಂತ ಕಾರಣಕ್ಕೂ ಕೂಡ ಇದು ಮುಖ್ಯವಾಗಿರುವಂತದ್ದು.